ಸಂಘಟನೆಗಳು ಕೊಡುವಂತಹ ಕುಮ್ಮಕ್ಕಿನಿಂದಲೇ ಕಾರ್ಯಕರ್ತರು ಹಾದಿ ತಪ್ತಾ ಇದ್ದಾರಾ? ಅದಕ್ಕೆ ಒಂದು ಕೊಲೆ ಆಯ್ತಾ, ಪ್ರತಿಕಾರದ ಕೊಲೆ, ಒಬ್ಬಂದಾಯ್ತಾ ಮತ್ತೊಬ್ಬಂದು, ಈ ರೀತಿ ಹೆಣಗಳು ಬೀಳ್ತಾ ಇದ್ದಾವ? ಸಂಘಟನೆಗಳಿದೆ ಮೇಡಮ್, ಇಲ್ಲ ಅಂತ ಹೇಳಲ್ಲ. ಕೆಲವು ಸಂಘಟನೆಗಳಲ್ಲಿದೆ ಆ ಥರ ಟ್ರೈನಿಂಗ್ ಕೊಡ್ತಾರೆ. ಅವರು ಒಬ್ರಿಗೊಬ್ರನ್ನ ಉಪಯೋಗಿಸ್ಕೊಂಡು ಬೇರೆಯವ್ರು ಬೆಳೆಯೋದಕ್ಕೋಸ್ಕರ ಇಂಥವ್ರನ್ನ ಬಲಿ ತಗೊಳ್ತಾರೆ ಮೇಡಮ್. ಆ ಸಂಘಟನೆಗಳನ್ನ ನಿಮ್ಮ ಧರ್ಮಗಳಿಂದ ಯಾಕೆ ದೂರ ಇಡಬಾರ್ದು? ಹಾಗಾದ್ರೆ ದೂರ ಇಟ್ಟಿದ್ದೀವಿ ಮೇಡಮ್, ಆಲ್ರೆಡಿ ಯಾರು ಸೇರಿಸ್ಕೊಂಡಿಲ್ಲ. ಈಗ ಆ ಧರ್ಮದ ಹೆಸರು ಹೇಳ್ಕೊಂಡೆ ಕಗ್ಗೊಲೆಗಳಾಗ್ತಿರೋದಲ್ವಾ ಸರ್? ಕಾಶ್ಮೀರದಿಂದ ತಗೊಂಡು ನಮ್ಮ ರಾಜ್ಯ ಕರ್ನಾಟಕ ತನಕ ಬರೋಣ, ಹಿಂದೂ 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 ಅಂತ ಬಂದಾಗ ಎಸ್ ನಾನು ಅದಕ್ಕೂ ಲಿಂಕ್ ಅಥವಾ ತಳಕ್ ಹಾಕ್ತಾ ಇಲ್ಲ. ಮಾಡೋದಲ್ಲ ಮೇಡಮ್, ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಬರೋದೇ ಇಲ್ಲ, ಎಲ್ಲೂ ಬರಲ್ಲ. ನೀವು ಮಾನವೀಯತೆನ ನೋಡಿ ಫಸ್ಟ್. ಸಾರಿ, ಕಾಶ್ಮೀರದಲ್ಲಿ ಆಗಿದ್ದು ಹಿಂದೂಗಳ ಹತ್ಯೆ ಅಂತಾನೆ ಅಲ್ವಾ? ಹಂಗಂದ್ರೆ ಇವಾಗ ಸುನಿಲ್ ಕುಮಾರ್ ಯಾರು? ಸುನಿಲ್ ಕುಮಾರ್ ಯಾರು ಮೇಡಮ್? ಎಲ್ಲಿ ಯಾವ ಸುನಿಲ್ ಕುಮಾರ್? ಇವಾಗ ಅಲ್ಲಿ ಲೀಕ್ ಮಾಡಿದ್ರಲ್ಲ ಸುನಿಲ್ ಕುಮಾರ್ ಅವರು, ಇವಾಗ ಹಿಡಿದಿದಾರಲ್ಲ, ಅದ್ರ ಬಗ್ಗೆ ಯಾಕೆ ಮಾಧ್ಯಮದಲ್ಲಿ ತೋರಿಸೋದಿಲ್ಲ? ರತ್ನ ಆಗಿದ್ಯಾ, ಕಲಿಮಾ ಓದಕ್ ಬರುತ್ತಂತ ಕೇಳಿ ಯಾರು ಅಂತ ಕೊಂದಿದ್ಯಲ್ಲಿ ಕಾಶ್ಮೀರದಲ್ಲಿ ಹಿಂದೂಗಳನ್ನಲ್ವಾ? ಯಾವ್ದಾದ್ರು ಬೇರೆ ಧರ್ಮದವರ ಯಾರು ಕೇಳಿದ್ರು ಮೇಡಮ್? ಟೆರರಿಸ್ಟ್ ಗಳು ಕೇಳಿಲ್ವಾ? ಟೆರರಿಸ್ಟ್ ಅಂತ ಹೇಳಿ ನೀವು ಅವ್ರ ಮುಸ್ಲಿಮ್ಸ್ ಯಾಕೆ ಹೋಲಿಕೆ ಮಾಡ್ತೀರಾ? ನೀವು ಮುಸ್ಲಿಮ್ಸ್ ಅಂತ ಯಾಕೆ ಹೇಳ್ತೀರಾ ನೀವು ಟೆರರಿಸ್ಟ್ ಅಂತ ಹೇಳಿ? ಪದವನ್ನೇ ಇಲ್ಲಿ ತನಕ ಬಳಕೆ ಮಾಡಿಲ್ಲ. ಅವ್ರ ಪದ ಅಲ್ಲಾಹು ಅಕ್ಬರ್ ಅಂತ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರಲ್ಲ, ಯಾರ್ದು? ಅದು ಮುಸ್ಲಿಮ್ಸ್ ಅಲ್ವಾ? ಟೆರರಿಸ್ಟ್ ಬೇರೆ. ಮುಂಚೆನೆ ಹೇಳ್ತಾ ಇದ್ದೇನೆ, ಯಾವನಾದ್ರೂ ಭಯೋತ್ಪಾದನೆ ಮಾಡೋ ಕೆಲಸ ಇರ್ಲಿ, ಯಾವನಾದ್ರೂ ಆಗಿರ್ಲಿ, ಅವನು ಹಿಂದೂ ಸಮಾಜಕ್ಕೂ ಸೇರಲ್ಲ, ಅವ್ನು ಮುಸ್ಲಿಂ ಧರ್ಮಕ್ಕೂ ಸೇರಲ್ಲ. ಸರ್, ಇದನ್ನೇ ಇವರು ಹೋಗ್ತಾ ಇರೋದು. ಸರ್, ಇದನ್ನ ಯಾಕೆ ಹೇಳೋದು ನೀವು? ಅರ್ಥ ಮಾಡ್ಕೊಳ್ಳಿ, ಇದನ್ನೇ ಹೇಳ್ತಾ ಇರೋದು. ಇದನ್ನ ಯಾಕೆ ಹೇಳ್ತೀರಾ ಸರ್? ಅವ್ರು ಯಾವ ಧರ್ಮದಲ್ಲಿ? ಆಯ್ತು, ನೀವು ಹಿಂದೂ ಈ ದೇಶದ ಮೇಲೆ ಅಕ್ರಮಗಳು ಸಾವಿರಾರು ವರ್ಷದಿಂದ ಹಿಂದೂ ಸಂಘಟನೆ ಇತ್ತ, ಮುಸ್ಲಿಂ ಸಂಘಟನೆ ಹೆಸರು ತಗೊಂಡು ಅದು ಇಸ್ಲಾಮಿನ ಮಾನಸಿಕತೆ. ಅವರು ಅದು ಇಸ್ಲಾಮಿನ ಮಾನಸಿಕತೆ. ಅದು ದೇವಸ್ಥಾನಗಳು ಸಾವಿರಾರು ದೇವಸ್ಥಾನಗಳು ಭಗ್ನ ಅವತ್ತು ಯಾವ ಸಂಘಟನೆ ಇತ್ತು? ಮುಂಬೈಯಲ್ಲಿ ಒಂದ್ ನಿಮಿಷ ಟ್ರೈನ್ ಅಲ್ಲಿ ದೇವಸ್ಥಾನಗಳು ಅವತ್ತು ಯಾರು? ಯಾವ್ದು ಇನ್ನೊಂದ್ಸಲ ಕೇಳಿ ನೀವು. ಮುಂಬೈಯಲ್ಲಿ ಟ್ರೈನ್ ಅಲ್ಲಿ ಒಬ್ಬ ವ್ಯಕ್ತಿನ ಪ್ರಯಾಣಿಕ ಪೂರ್ತಿ ಕೇಳಿ, ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿ. ಫಾರೂಕ್ ಅವರೇ, ನನ್ನ ಮಾತಿಗೆ ಹೇಳಿ ಮೇಡಮ್. ಅದನ್ನು ಒಂದ್ ನಿಮಿಷ. ಯಾಕೆ ಹಂಗಂದ್ರೆ ಅವರು ಹಿಂದೂನಾ? ಹೊಡೆದವರು ಹಿಂದೂನಾ? ಒಪ್ಕೊಂತೀರಾ? ಎಲ್ಲಿ ಕೇಳಿ ಹೊಡೆದಿದ್ದಾರೆ? ನೀನ್ ಮುಸ್ಲಿಮಾ ಅಂತ ಕೇಳಿ ಹೊಡ್ತಾರಲ್ಲ. ರಘು ದೊಡ್ಡೇರಿ ಅವರು ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಹಿಂದೂಗಳಲ್ಲಿ ಇಲ್ಲ ಅದು. ಜಾಗ ಬಿಟ್ಟು ಹೋಗಿ ನಿಮ್ಮ ಹೆಣ್ಮಕ್ಳನ್ನ ಇಲ್ಲಿ ಬಿಟ್ಟು ಹೋಗಿ ಅಂತಿದ್ದು ಅದು ಧರ್ಮದಲ್ವಾ? ನೀವು ವಿಷಯಾಂತರ ಮಾಡಬೇಡಿ. ಮುಸ್ಲಿಮ್ಸ್ ಇಂದ ನಿಮ್ಮಂತ ಜಿಹಾದಿಗಳಿಂದ ಆಗ್ತಾ ಇರೋದು, ನಿಮ್ಮ ಮಾನಸಿಕತೆಯಿಂದ ಆಗ್ತಾ ಇರೋದು. ನೀವು ಪ್ರಶ್ನೆ ಕೇಳಿ ಸರ್. ಪ್ರಶ್ನೆಗೆ ಉತ್ತರ ಕೊಡಿ ಅಷ್ಟೇ. ಕಾನೂನು ಮೇಲೆ ಪ್ರಶ್ನೆಗೆ ಉತ್ತರ ಕೊಡಿ. ಜಿಹಾದಿ ಅಂದ್ರಲ್ಲ, ಜಿಹಾದಿ ಅಂದ್ರೆ ಏನು ಅಂತ ನನಗೆ ಹೇಳಿ. ರಘು ದೊಡ್ಡೇರಿ ಅವ್ರ ಹತ್ರ ಕೇಳೋಣ. ನೀವ್ ಹೇಳ್ತಾ ಇರೋದು ಜಿಹಾದಿಗಳು ಅಂದ್ರೆ ಜಿಹಾದಿ ಅಂದ್ರೆ ಏನ್ ಅರ್ಥ ಹೇಳಿ? ಯಾರು ಹೇಳಿದ್ದು? ಅಫೀಮನ್ನ ತಲೆ ತುಂಬಿಕೊಂಡಿರೋರೇ ಜಿಹಾದಿಗಳು ಅಂತ ಹೇಳಿ. ಅರ್ಧ ಗೊತ್ತಿಲ್ಲದೆ ಯಾರಿಗೆ ಜಿಹಾದಿ ಅಂದ್ರೆ ಏನ್ ಅರ್ಥ ಹೇಳ್ರಿ ಫಸ್ಟ್? ತುಂಬಿಕೊಂಡು ಅನ್ಯ ಧರ್ಮನ ಕೊಲ್ತಾರಲ್ಲ ಅವರೇ ಜಿಹಾದಿಗಳು. ಹೌದಾ? ಅದು ಸರಿಯಾಗಿದೆ ಅಲ್ವಾ ಅಂತ ಉತ್ತರ ನೀವು ಓದ್ಕೊಂಡು ಬಂದು ಹೇಳಿ. ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ. ಜಗತ್ತಿನ ಇತಿಹಾಸ ಹೇಳುತ್ತೆ. ಶುಕ್ರವಾರ ಎಲ್ಲರೂ ಕೂಡ ಪ್ರಾರ್ಥನೆಗೆ ಬೆಂಕಿ ಇಟ್ರು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಯಾಕೆ ಬೆಂಕಿ ಇಟ್ರು? 2000 ಜನ. ಹಂಗಂದ್ರೆ ಅವ್ರು ತಪ್ಪೇ ಮಾಡಿದ್ರು ಈ ನೆಲದ ಕಾನೂನಲ್ಲಿ ಕಾನೂನು ಇತ್ತು. 2000 ಜನ ಹಾಕಿದ್ದು ನಮ್ಮ ಕೈಗೆ ಒಪ್ಪಿಸಿ ಅಂತ ಹೇಳಿದಂತದ್ದೇನು? ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಂಬಿಕೆ ಇಡ್ತೀರಾ ಇಲ್ಲ ನಿಮ್ ಧರ್ಮದ ಮೇಲೆ ನಂಬಿಕೆ ಇಡ್ತೀರಾ? ಇದು ಉತ್ತರ ಕೊಡಿ ಅಂತ ಹೇಳಿ. ಇದು ಉತ್ತರ ಕೊಡಿ. ಅಂಬೇಡ್ಕರ್ ಅವರ ಸಂವಿಧಾನನ ಧರ್ಮನ
ಯಾವ್ದು ಹೇಳ್ರಿ ನಿಮ್ಗೆ? ಯಾವ್ದು ಅಂಬೇಡ್ಕರ್ ಸಂವಿಧಾನ ಇರೋದಕ್ಕೆ ನಾವು ಮಾತಾಡ್ತಾ ಅದನ್ನೇ ಇರೋದು. ಮತ್ತೆ ಯಾಕೆ ಬೆಂಕಿ ಆ ಇಟ್ರಿ? ಸಂವಿಧಾನ ಇರೋದಕ್ಕೆ ಇಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡ್ತಾ ಇರೋದು. ನಾನೊಬ್ಬ ಹಿಂದೂ ಕಾರ್ಯಕರ್ತ, ನಾನು ಸಂಘದ ಕಾರ್ಯಕರ್ತ. ನಿಮ್ಮಂತ ಜಾತಿ ಮಾನಸಿಕತೆ ಇಲ್ಲ, ಜಾತಿ ಮಾನಸಿಕತೆ ಇಲ್ಲ ನಿಮ್ಮಂತಲ್ಲಿ. ಆರೈಕೆ ಉತ್ತರ ಕೊಡ್ತೀರಾ ಅದ್ರಲ್ಲಿ? ತಿಪ್ಪೆ ಸಾರಿಸ್ತೀರಾ? ತಿಪ್ಪೆ ಸಾರಿಸ್ತೀರಾ? ಹಿಂದೂ ಕಾರ್ಯಕರ್ತ ಅಂದ್ರಲ್ಲ ಸರ್, ಹಿಂದೂ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳಕ್ಕೆ ಏನ್ ಮಾಡ್ತಾ ಇದೀರಾ ಹಂಗಂದ್ರೆ ಸಂಘಟನೆಯವರು? ಮೇಡಮ್ ಇವರು ಹಿಂದೂ ಸಂಘಟನೆ ಕಾರ್ಯಕರ್ತನ ಉಳಿಸ್ಕೊಳ್ಳಕ್ಕೆ ಏನ್ ಮಾಡ್ತಾ ನಮ್ಮ ಇದೀರಾ ಆತ್ಮರಕ್ಷಣೆ ನಾವೇ ಮಾಡ್ಕೊಂತೀವ್ರಿ. ಅಂತ ನಮ್ಮ ಪರಿಸ್ಥಿತಿ ಆತ್ಮರಕ್ಷಣೆ ಬಂದಿದೆ. ನಾವೇ ಸಂಘಟನೆಗಳು ಯಾಕೆ ಆದ್ರೆ ಇರ್ಬೇಕು? ನೀವು ಕೇಳ್ಬೇಕು, ಈ ಸರ್ಕಾರ ಇರ್ಬೇಕಾದಾಗ ನಾನು ಅವ್ರನ್ನ ಇಂಥವ್ರನ್ನ ಪ್ರಶ್ನೆ ಮಟ್ಟಕ್ಕೆ ಮಾಡ್ತೀನಿ. ಏನ್ ಮಾಡಿದ್ರು ಅಂತ ಕೇಳ್ಬೇಕು. ಅವ್ರಿಗೆ ದಯವಿಟ್ಟು ಪ್ರಶ್ನೆ ಮಾಡಿ ಮೇಡಮ್, ಉಳ್ಸಕ್ಕಲ್ಲ, ದಯವಿಟ್ಟು ಅದನ್ನ ಪ್ರಶ್ನೆ ಮಾಡಿ. ಕೇಳಿ ಇಲ್ಲಿ. ಇಂಥವ್ರನ್ನ ಸಂಘಟನೆಗಳು ಅಂತ ಹೇಳಿ. ಈ ತಿಪ್ಪೆ ಸಾರ್ಸಕ್ ಬಂದಿದ್ದಾರಲ್ಲ, ತಿಪ್ಪೆ ಯಾರು ಸಾರ್ಸಕ್ ತಿಪ್ಪೆ ಬಂದಿರೋಲ್ಲ ಸಾರ್ಸ್ತಾರೆ? ಅವ್ರು ಯಾರು? ರಾಜಕಾರಣಿಗಳು. ಯಾರೇ ಮಾಡಿರ್ಲಿ, ಯಾರು ಮಾಡಿದಾರ? ಯಾರು ಮಾಡಿದ್ದಾರೆ? ರಾಜಕಾರಣಿಗಳು ಯಾರು ಮಾಡಿದ್ರು? ಬಲಿ ಹುಬ್ಳಿ ತಗೊಳ್ತಾ ಇರೋದು. ಯಾರು ಮಾಡಿದ್ರು? ಮೈಸೂರು ಉದಯಗಿರಿದಲ್ಲಿ ಯಾರು ಮಾಡಿದ್ರು? ಯಾರು ಮಾಡಿದ್ರು? ಚಾಮರಾಜಪೇಟೆಯಲ್ಲಿ ಕೆಚ್ಚಲು ಕೂತಿದ್ದಾರೆ ಯಾರು ಮಾಡಿದ್ರು? ಆಯ್ತು. ಮಾನಸಿಕ ಅಸ್ವಸ್ಥೆ. ಆಯ್ತು, ನೀವು ಮಾನಸಿಕ ಕಿರ್ಚಾಡೋದು ಅಸ್ವಸ್ಥೆ. ಏನು ಸಾಬೀತಾಗಲ್ಲ. ಯಾವ್ದು ಮಾನಸಿಕ ಅಸ್ವಸ್ಥೆ? ಒಂದ್ ನಿಮಿಷ, ನೀವು ಕಿರ್ಚಾಡೋದು ಯಾವ್ದು? ಏನು ಸಾಬೀತಾಗಲ್ಲ. ನನ್ನ ನೀವು- ಪ್ರಶ್ನೆಗೆ ಒಂದು ಉತ್ತರ ನೀವು ಕೊಡಿ. ಲಕ್ಷಾಂತರ ಜನ ನೋಡ್ತಾ ಇರ್ಬೇಕಾದ್ರೆ ನನ್ನ ತಿಪ್ಪೆ ಪ್ರಶ್ನೆಗೆ ಸಾರ್ಸೆ. ಯಾರು ಮಾಡಿದ್ರು ಅಂತ ಕೇಳ್ರಿ, ಯಾರು ಮಾಡಿದ್ರು ಅಂತ ಹೇಳಿ ಕಿರ್ಚಾಡ್ಬಿಟ್ರೆ ಆಗಲ್ಲ ರೀ. ಯಾವ್ದು ಕಿರ್ಚಾಡ ನನ್ನ ಅಂತಂದ್ರೆ ಪ್ರಶ್ನೆಗೆ ಉತ್ತರ ಕೊಡ್ರಿ. ನಮ್ಮ ರಕ್ತನೂ ನನ್ನ ಕುದಿಯುತ್ತೆ, ಪ್ರಶ್ನೆಗೆ ಉತ್ತರ ನಮ್ಮ ಅಣ್ಣ ಕೊಡ್ರಿ. ತಮ್ಮದಿರು ಸಾಯ್ತಾ ಇರ್ಬೇಕಾದ್ರೆ ನಮ್ಮ ನನ್ನ ರಕ್ತನೂ ಪ್ರಶ್ನೆಗೆ ಉತ್ತರ ಕುದಿಯುತ್ತೆ. ಕೊಡ, ನಿಮ್ ತಾಕತ್ತಿದೇನ್ರಿ? ನಿಮ್ ತಾಕತ್ತಿದ್ದೇನ್ರಿ? ನನ್ನ ತಾಕತ್ತಿದೆ ನನ್ನ ಅದಕ್ಕೆ ತಾಕತ್ತಿದೆ ಅಂತ ಕೇಳ್ಕೊಂತಿರೋದು. ಆಯ್ತು, ನನ್ನ ತಾಕತ್ತು ಕೇಳ್ಕೊಂತಿರೋದು. ನನ್ನ ತಾಕತ್ತು ನನ್ನ ಹಿಂದೂ ಪ್ರಶ್ನೆಗೆ ಕಾರ್ಯಕರ್ತನಾಗಿ ಉತ್ತರ ಕೊಡಿ. ಕೂತಿರೋದಕ್ಕೆ ನಿಮ್ಮಂತ ಫಾರೂಕ್ ಜಿಯಾದಿ ಅವ್ರೆ, ಮಾನಸಿಕತೆ ಇಲ್ಲಿ ಅವ್ರಿಗೆ ಯಾವ ಉತ್ತರ ಕೊಡ್ಬೇಕು? ಯದುವೀರ್ ಅವರೇ ಒಂದ್ ಸೆಕೆಂಡ್, ಯದುವೀರ್ ಅವರೇ, ಮಾತಾಡ್ತೀರಾ ಯದುವೀರ್ ಅವರೇ ಒಂದ್ ಪದ ಇಟ್ಕೊಂಡು ಒಂದ್ ಸೆಕೆಂಡ್ ಇರಿ. ಶುಕ್ರವಾರ ಪ್ರಾರ್ಥನಾ ಸ್ಥಳಕ್ಕೆ ಹೋದಾಗ ಸಹಬಾಳ್ವೆ ಸಹಾನುಭೂತಿ ಅಂತ ಪಾಠ ಮಾಡಿ ಕಲ್ಸಿದ್ರೆ ಯಾರು ಕೂಡ ಹೊರಗೆ ಬರ್ತಾ ಕಲ್ಲು ಇಟ್ಕೊಂಡ್ ಬರಲ್ಲ ಸರ್. ಯಾರು ಕೂಡ ಪ್ರತಿ ಎಷ್ಟು ಉದಾಹರಣೆಗಳು ಬೇಕು? ಹೇಳಿ ಮೇಡಮ್. ಎಷ್ಟು ಉದಾಹರಣೆಗಳು ಬೇಕು? ಒಂದ್ ನಿಮಿಷ. ಎಷ್ಟು ಉದಾಹರಣೆಗಳು ಬೇಕು? ಒಂದ್ ನಿಮಿಷ. ಅಲ್ಲಿ ಸಹಬಾಳ್ವೆ ಪಾಠ ಮಾಡಿ ಕಲ್ಸಿದ್ರೆ ಇಂಥ ಘಟನೆಗಳು ಯಾಕೆ ರಾಜ್ಯದಲ್ಲಿ ಮರುಕಳಿಸಿದೆ? ನಿಮಗೆ ಪ್ರಶ್ನೆ ಮಾಡಿದಾಗ ನೀವು ಉತ್ತರ ನೀವು ಟೈಮ್ ಕೊಟ್ರೆ ನನಗೆ ಪ್ರಶ್ನೆ ರಘು ಮಾಡ್ತಾರೆ, ದೊಡ್ಡೇರಿ ಅವರು ನಾನು ಇದ್ದಾರೆ, ಉತ್ತರ ನಾನು ವೆಲ್ಕಮ್ ಮಾಡ್ಕೊಬಿಡ್ತೀನಿ. ರಘು ದೊಡ್ಡೇರಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ ವಿದ್ಯಾ, ಹೇಳಿ. ಈ ಘಟನೆ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನ್ ಸರ್? ಕೃತ್ಯವನ್ನ ಖಂಡಿಸ್ತೀರಾ ತಾವು? 100% ಕಾನೂನನ್ನ ಯಾರು ಕೈಗೆತ್ಕೊಳ್ತಾರೆ ಅವರನ್ನ 100% ನಾವು ಇಲ್ಲಿ ಬ್ರಿಂಗ್ ದೆಮ್ ಅಂಡರ್ ದ ಲಾ. ನಾವು ಯಾವುದೇ ಒಂದು ಕಾನೂನನ್ನ ನಾವು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೀತೇವೆ. ಹಾಗಾಗಿ ಯಾರೇ ಕಾನೂನನ್ನ ಕೈಗೆತ್ಕೊಂಡ್ರು ಇದನ್ನ ಕ್ರಮವನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ, ಮತ್ತೆ ಉಗ್ರವಾಗಿ ನಾವು ಅವರನ್ನ ಕಠಿಣವಾಗಿ ನಾವು ಅವರನ್ನ ಶಿಕ್ಷಿಸ್ತೇವೆ. ಸೊ ಸರ್ಕಾರ ಆಲ್ರೆಡಿ ಅದನ್ನ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇದೆ. ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರನ್ನೆಲ್ಲ ಕಾನ್ಫಿಸ್ಕೇಟ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತಾರೆ. ಕೈಗೆತ್ಕೊಳ್ಬಾರ್ದು ಅಲ್ವಾ ಸರ್? ಕಾನೂನನ್ನ ಯಾರು ಕೈಗೆತ್ಕೊಳ್ಬಾರ್ದು Yes, ಅಲ್ವಾ ರಘು ದೊಡ್ಡೇರಿ ಅವರೇ? ಕಾನೂನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನೂನನ್ನ ಯಾರೇ ಕೈಗೆತ್ಕೊಂಡ್ರು ನಾವು ಸ್ಟೇಷನ್ ಅವ್ರು ಏನ್ ಮಾಡ್ತಾ ಇದ್ರು? ಸ್ಟೇಟ್ಮೆಂಟ್ ಈ ಸ್ಟೇಟಸ್ ಗಳು ಹಾಕೊಂಡು ತಿಂಗಳುಗಳಾದ್ರೂ ಕೂಡ ಒಬ್ಬನನ್ನು ಯಾರನ್ನು ಕರೆದು ಸ್ಟೇಷನ್ ಯಾಕೆ ವಿಚಾರಣೆ ಮಾಡಿಲ್ಲ? ಆಗಿದ್ದಿದ್ರೆ ಇವತ್ತು ಹೆಣ ಬೀಳ್ತಾ ಇತ್ತಾ? ಬೀದಿ ಹೆಣ ಆಗ್ತಾ ಇದ್ರ ಸುಹಾಸ್? ಒಂದ್ ನಿಮಿಷ ನೋಡಿ, ಸುಹಾಸು ಪಾಯಲ್ಲು ಈ ರೀತಿ ಅಲ್ಲ. ಯಾರೇ ಆದ್ರೂ ಕೂಡ ಕಾನೂನನ್ನ ಕೈಗೆತ್ತಿಕೊಂಡ್ರೆ ಅವರನ್ನ ಕಠಿಣವಾಗಿ ನಾವು ಶಿಕ್ಷೆ ಕೊಡುವಂತ ಕೆಲಸವನ್ನ 100% ಮಾಡ್ತೇವೆ. ಪೊಲೀಸ್ನವ್ರು ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಅಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರನ್ನ ನಾವು ಕೂಡಲೇ ಅರೆಸ್ಟ್ ಮಾಡಿ ಅವ್ರಿಗೆ ನ್ಯಾಯ ಒದಗಿಸಿ ಅವ್ರಿಗೇನು ಶಿಕ್ಷೆ ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡೇ ಮಾಡುತ್ತೆ. ಕೇಳಿ, ಏನ್ ಕೇಳ್ಬೇಕು ಸರ್? ಈಗ ನೀವು ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತೀರಿ, ಒಪ್ಕೊಂತೀವಿ. ಇದೇ ಶಿಕ್ಷೆಯಲ್ಲಿ ಒಳಗಡೆ ಜೈಲಲ್ಲಿ ಇರೋರ್ನ ಕೇಸ್ಗಳನ್ನ ವಾಪಸ್ ತಗೊಂಡಿದ್ಯಾರು ಸರ್? 100 ಜನ PFI ಕಾರ್ಯಕರ್ತರನ್ನ ಕೇಸ್ ವಾಪಸ್ ತಗೊಂಡಿದ್ದು ನೀವು. ಹುಬ್ಳಿ ಗಲಾಟೆಯಲ್ಲಿ ಆಗಿರುವಂತ ಕೇಸ್ ತಗೊಂಡಿದ್ದು ನೀವು. ಅದೇ KJL DJL ಕೂಡ ಕೇಸ್ ವಾಪಸ್ ತಗೋಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರು. ಪಾದರಿಪುರ ಮೇಲೆ ಹಲ್ಲೆ ಆಯ್ತಲ್ಲ, ಪಾದರಿಪುರ ಗಲಾಟೆಗಳಲ್ಲಿ ಅವತ್ತು ಅವ್ರಿಗೆ ಬಿರಿಯಾನಿ ಕೊಟ್ಟು 10,000 ರೂಪಾಯಿ ಕೊಟ್ಟಿದ್ದು ನಿಮ್ದೇ ಶಾಸಕ ಅಲ್ವಾ ಸರ್? ಅದ್ರ ಬಗ್ಗೆ ನೀವು ಯಾಕೆ ನಿಮ್ಮ ಶಾಸಕರನ್ನ ಕಡಿಮೆ ಹಾಕಲ್ಲ? ಈ ತರ ಪ್ರಚೋದನೆ ಕೊಟ್ಟು ಅವ್ರಿಗೆ ಸಹಕಾರ ಕೊಟ್ಟಿದ್ರಿಂದಲೇ ಇದು ಆಗುತ್ತೆ. ಇಂಥ ಕೊಲೆಗಳಾಗೋದಕ್ಕೆ ಕಾರಣ ನಿಮ್ಮ ಸರ್ಕಾರಗಳು ಮತ್ತೆ ನಿಮ್ಮ ಸರ್ಕಾರದಲ್ಲಿರುವಂತ ಕೆಲವೊಂದು ಕೋಮುವಾದಿಯ ಶಾಸಕರುಗಳು, ಇಸ್ಲಾಂ ಜಿಹಾದಿ ಅಂತ ಹೇಳಿ ಇಟ್ಕೊಂಡಿದ್ದಾರೆ ಕೆಲವೊಂದು ಶಾಸಕರುಗಳು. ಅವರಿಂದ ಈ ಕೃತ್ಯ ಆಗ್ತಾ ಇದೆ ಅಂತ ಟಾರ್ಗೆಟ್ ಏನು? ಕಾಂಗ್ರೆಸ್ ಪಕ್ಷ ಒಂದ ಅಥವಾ ಬಿಜೆಪಿನೂ ಅದೇ ಹಣೆ ಬರ ಅಂತ? ಬಿಜೆಪಿಯಲ್ಲೂ ಕೂಡ ಇದೆ. ನಾನು ಬಿಜೆಪಿ ರಾಜಕೀಯ ಪಕ್ಷಗಳು ಅಂತ ರಾಜಕೀಯ ಪಕ್ಷಗಳು ಅಂತ ಹೇಳ್ತೀನಿ. ನಾನು ಬಿಜೆಪಿ ಅವ್ರನ್ನ ಪರೀಕ್ಷೆ ಮಾಡ್ತಿದ್ದೀನಿ, ನಿಮ್ಮಂತಲ್ಲ. ನೀವು ಕೇಸ್ಗಳನ್ನ ಯಾಕೆ ವಾಪಸ್ ತಕೊಂಡ್ರಿ? ಆ ಪರಿಣಾಮನೇ ಇವತ್ತು ಗೊತ್ತಿದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಕೇಸ್ಗಳು ವಾಪಸ್ ಬರ್ತವೆ, ತಗೊಂತಾರೆ. ನಮಗೆ ಜಮೀರಿದ್ದಾರೆ ಬಿಡಿಸ್ಕೊಂಡು ಬರೋದಕ್ಕೆ. ಪಾದರಾಯನಪುರದಲ್ಲಿ ಅವರು ಕೋವಿಡ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಾಗ
ಅಂತವ್ರನ್ನ ಬಿಡಿಸ್ಕೊಂಡು ಬಂದ್ರಲ್ರಿ ನಿಮ್ ಶಾಸಕರು welcome. ಆ ವಿಜಯೋತ್ಸವದಿಂದ 10,000 ಕೊಟ್ಟು ಅವ್ರಿಗೆ ರೇಷನ್ ಕೊಟ್ಟು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಹುಬ್ಳಿ ಅಂತ ಘಟನೆನ ಕೇಸ್ ವಾಪಸ್ ತಗೋಬೇಕು ಅಂತ ಅನ್ಬಿಟ್ಟು ಅಮಾಯಕರು ಅದನ್ನ ಅಂತ ಹೇಳ್ತಾರಲ್ಲ ಮೇಡಮ್. ಅಲ್ಲ ಅದನ್ನ ಯಾವ ಅಮಾಯಕರು ಅಂತ ಅಮಾಯಕರು? ಹೇಳಿ ಅವ್ರನ್ನ ಸಮರ್ಥಿಸ್ಕೊತಾರಲ್ಲ ಅಮಾಯಕರು? ಇವ್ರು ಕಾನೂನ್ ಮೇಲೆ ನಂಬಿಕೆ ಇಡಿ, ಕಾನೂನ್ ಗೌರವಿಸ್ತೀವಿ, ನೀವು ಕಾನೂನ್ ಮೇಲೆ ನಾವು ಕ್ರಮ ತಗೋತೀರಿ, ಅದೇ, ಕಾನೂನು ಕ್ರಮ ಹೆಣ ಬಿದ್ದ ಮೇಲೆ investigation ಮಾಡ್ತೀವಿ ಅಂತ ಅವ್ರು. ಅಲ್ಲ ಕಾನೂನು ಹೆಣ ಕ್ರಮ ಬಿದ್ದ ಮೇಲೆ ತಗೊಳ್ಳೋದಿದ್ರೆ ಅಂತ. ಅಷ್ಟು ರಾಜರೋಷವಾಗಿ ನಡು ಬೀದಿಲಿ ಹತ್ಯೆ ಮಾಡ್ತಾರಲ್ಲ, ಆ ಕಾನೂನು ಮೇಲೆ ನಂಬಿಕೆ ಇದ್ರೆ ಸರ್ಕಾರ ಏನ್ ಕತೆ ಏನ್ ಕಾಯ್ತಿದೆ ಹೇಳ್ತೀರಾ ಸರ್ಕಾರ? ರಘು ದೊಡ್ಡೇರಿ ಅವರೇ? ಒಂದೇ ಪ್ರಶ್ನೆ ರಘು ಅವ್ರಿಗೆ ಹೆಣ ಬಿದ್ದ ಮೇಲೆ ಕಾನೂನನ್ನ ನೋಡ್ಕೊಂಡು ಕೂರ್ಬೇಕಾ? ಏನೋ ಕಾಪಾಡ್ತಿದ್ದ ಕಾಯ್ಬೇಕಾ ಅಂತ ಕೇಳ್ತಿದ್ದಾರೆ. ವಿತ್ ಯೋರ್ ಪರ್ಮಿಷನ್ ರಘು ಅವರೇ, ನಿಮ್ ಸರ್ಕಾರ ಬಂದಂಗಿಂದ ಈ ತರ ಘಟನೆಗಳು ಸುಮಾರು ನಡೀತಲ್ಲ, ಯಾವ್ದಾದ್ರೂ ಒಂದು ಘಟನೆ ನೀವು ಅದಕ್ಕೆ ಕ್ರಮ ತಗೊಂಡು ಅದಕ್ಕೆ ಲಾಜಿಕಲ್ ಎಂಡ್ ಕೊಟ್ಟಿದ್ದೀರಾ ಅನ್ನೋದನ್ನ ಒಂದ್ ಹೇಳಕ್ಕಾಗುತ್ತೆ ನಿಮ್ ಕೈಲಿ ಕಾಂಗ್ರೆಸ್ ಸರ್ಕಾರದಲ್ಲಿ? ಸುಮ್ನೆ ಹೇಳ್ತಾರಲ್ಲ ಆಕಸ್ಮಿಕ ಗೃಹ ಮಂತ್ರಿ ಯಾವ್ದಾದ್ರೂ ಒಂದು ಕ್ರಮ ಕೈಗೊಂಡಿರೋಂತ ಜನಕ್ಕೆ ಹೇಳ್ರಿ ನೋಡೋಣ, ಅದಲ್ಲಿ ಜನಕ್ಕೆ ಹೇಳಿ. Same ನಾನು question ಹೇಳ್ತಾ ಇರೋದು ಕೇಳಿದ್ರೆ ಯಾವುದೇ ನೀವು ಉತ್ತರ ಜೀವ ಕೊಡ್ತೀರಾ? ಹೋಗ್ಲಿ ಅದಕ್ಕೆ ಜೀವಕ್ಕೆ ಬೆಲೆ ತರಕ್ಕೆ ಯಾರ ಕೈಲೂ ಆಗಲ್ಲ. ಈ ತರ ಕ್ರಮ ಕೈಗೊಳ್ಳೋದು ಯಾವ್ದಾದ್ರು ಒಂದೇ ಹೇಳ್ರಿ ನೋಡೋಣ. ಅಮಾಯಕರು ಯದುಕುಮಾರ್ ಅವರೇ. ಒಂದ್ ನಿಮಿಷ ಯದುಕುಮಾರ್ ಅವರೇ, ಸೇಮ್ ಪ್ರಶ್ನೆ ನಿಮ್ಮನ್ನ ಯದುಕುಮಾರ್ ಕೇಳಿದ್ರೆ ಗೌಡ್ರೆ, ನೀವು ಒಂದ್ ಯಾವ್ದಕ್ಕೆ ನಿಮಿಷ ಉತ್ತರ ನೀವು ಪ್ರಶ್ನೆ ಕೊಡ್ತೀರಿ? ಯಾವ್ದಕ್ಕೆ ಕೇಳಿದಿರಿ. ಲಾಜಿಕಲ್ ಎಂಡ್ ತಗೊಂಡು ಹೋಗ್ತಿರ್ಸಿದಿರಿ ನೀವು? ದಯವಿಟ್ಟು ವೇಟ್ ಮಾಡಿ. ನಾವು ಮೈಸೂರಿನಲ್ಲಿ ಅರಗ ಜ್ಞಾನೇಂದ್ರ ಅವರು ಯಾವುದೋ ಒಂದು ಹೆಣ್ಣು ಮಗು ರೇಪ್ ಆಗಿದೆ ಅಂದಾಗ ಆ ರೇಪ್ ಅನ್ನು ಹೋಗಿ ಯಾಕೆ ಆ ಮಗು ಹೆಣ್ಮಗು ಅಲ್ಲಿ ಹೋಯ್ತು ಅಂತ ಹೇಳಿ ಪ್ರಶ್ನೆ ಮಾಡುವಂತ ಅಸಮರ್ಥ ಗೃಹ ಸಚಿವರು ನಮ್ಮಲ್ಲಿಲ್ಲ. ಮಾನಸಿಕ ಬೆಂಗಳೂರಿನಲ್ಲಿ ಅಸ್ವಸ್ಥತೆ ಅಂತ ಹೇಳಿ ಚಾಮರಾಜಪೇಟೆಯಲ್ಲಿ ಒಬ್ಬ ಅಮಾಯಕ. ಹಸುವಿನ ಕೆಚ್ಚಲಲ್ಲಿ ಕೂಗ್ದಾಗ ಚಾಮರಾಜಪೇಟೆಯಲ್ಲಿ ಮಾನಸಿಕ ಅಸ್ವಸ್ಥತೆ ಅಂದ್ರೆ ಯಾವುದೇ ಘಟನೆ ಅದು ಚಿಕ್ಕ ಘಟನೆ, ಇದೊಂದು ಸಣ್ಣ ಘಟನೆ, ಮಾಹಿತಿ ಇಲ್ಲ, ಇದೆಲ್ಲ ಯಾರು ಹೇಳ್ತಾರೆ? ಇದನ್ನ ಹುಡುಗನ ದೊಡ್ಡ ಕೊಲೆ ನಗರದಲ್ಲಿ ಯಾರು ಸಣ್ಣ ಪುಟ್ಟ ಹೇಳ್ತಾರೆ? ಘಟನೆಗಳು ಆಗ್ತಾ ಇರ್ತವೆ. ಬಂದಿಲ್ಲ ಅಂತ ಹೇಳಿ ಗಲಾಟೆಯನ್ನ ಒಬ್ಬ ಹೆಣ್ಮಗಳಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಾಗ ಈ ತರ ದೊಡ್ಡ ಇದನ್ನೆಲ್ಲ ಆಗ್ತಾ ಇರುತ್ತೆ. ಇದೆಲ್ಲ ಯಾರು ಹೇಳ್ತಾರೆ ಅದ್ರಲ್ಲಿ? ಸಂದರ್ಭದಲ್ಲಿ ನಾನು ಕೇಳಿದಂತದ್ದು ಕ್ರಮ ಕೈಗೊಂಡ್ರ ಇಲ್ವಾ ಒಂದ್ ಹೇಳ್ರಿ. ಮಾಡಿದವರು ನಿಮ್ಮ ಸರ್ಕಾರದಲ್ಲಿ ಇದೇ ಡಿಜೆ ಹಳ್ಳಿ ಮತ್ತೆ ಒಂದೇ ಒಂದು ಹುಬ್ಬಳ್ಳಿಯಲ್ಲಿ ಕ್ರಮ ನಡೆದ ಯಾಕೆ ಕೈಗೊಂಡ್ರೆ? ನಿಮ್ಮ DJ ಸರ್ಕಾರದಲ್ಲಿ ಹಳ್ಳಿ ಒಬ್ರು ನಡೆದಿದ್ದು. ಮೈಸೂರು ಭಾಗದ ಶಾಸಕರು ಬರೀತಾರೆ, ಅಮಾಯಕರು ಜಗಳ ಇದ್ದಾರೆ, ಬಿಡಿಸ್ಬೇಕು ಅಂತ ಅನ್ಬಿಟ್ಟು. ಒಂದೇ second. ಅವಧಿಯಲ್ಲಿ ನಡೆದಂತ ಗಲಾಟೆಗಳು, ರಘು ಅವರೇ, ಒಂದೇ second, ಬಿಜೆಪಿ ಒಂದ್ break ಸರ್ಕಾರದ ತಗೊಳ್ತೀನಿ, ಒಂದ್ ಅವಧಿಯಲ್ಲಿ break ನಡೆದಂತ ತಗೊಳ್ತೀನಿ. ಕೊಲೆಗಳು ಕರಾವಳಿ ಒಂದೇ ಸೆಕೆಂಡ್ ಇರಿ. ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ನಿಮ್ಗಳಿಗೆ ಯಾವ ನೈತಿಕತೆನೂ ಇಲ್ಲ. ನಿಮ್ಗೂ ಸೇರ್ಸಕ್ಕೆ ಹೇಳಿದ್ದು ಕಟು ಸತ್ಯ ಅಂದ್ರೆ ಇಲ್ಲಿ ತನಕ ಯಾವ ಕುಟುಂಬಕ್ಕೂ ಯಾವ ಪಕ್ಷನೂ ಲಾಜಿಕಲ್ ಎಂಡ್ ಕೊಟ್ಟಿಲ್ಲ. ಕಾಂಗ್ರೆಸ್ ಅಥವಾ ಬಿಜೆಪಿ ಅಂತಲ್ಲ, ನಿಮ್ಗಳಿಗೆ ಇದನ್ನ ಕೇಳೋ ನೈತಿಕತೆನೇ ಇಲ್ಲ.